ನೋವಿನಿಂದ ಹೇಳ್ತಿದ್ರು. ನನಗೆ ರೈತರು ಬಂದು ಹೇಳಿದ್ರು, ಸರ್ ನಮ್ಮಲ್ಲಿ ಸ್ಕ್ಯಾನಿಂಗು ಜಾಸ್ತಿ ಆಗ್ತಾ ಇದೆ ಸರ್, ಹೆಣ್ಣು ಮಕ್ಕಳು ವಯಸ್ಸಾದ ಅಪ್ರಾಪ್ತ ವಯಸ್ಸು ಮಕ್ಕಳು ಎಲ್ಲ ಆಗ್ತಾ ಇದೆ ಅಂತ. ಅದನ್ನು 9 ಟೀಮು 8 ಟೀಮು ನಾವು ಮಾಡಿ ಕಳಿಸಿದೆ. ಎಲ್ಲ ಡಿಸ್ಟಿಕ್ ಕಂಪ್ಲೀಟು 7 ತಾಲೂಕು 8 ತಾಲೂಕು ಇಲ್ಲಿ ಕೋಲಾರ ಮಂಡ್ಯ ಡಿಸ್ಟಿಕ್ಕಲ್ಲಿ ಮಾಡಬೇಕು ಅಂತೇಳಿ KR ಪಾಟೀಲ್ ಒಂದೇ ಅಲ್ಲಿ 31 ಅಪ್ರಾಪ್ತ ಮಕ್ಕಳನ್ನ ಡಾಕ್ಟರ್ಗಳು, ಅದು ಇಲ್ಲ ಪ್ರೋತ್ಸಾಹ ಬರುತ್ತೆ ಕೇಸು, ಇಲ್ಲ ಚೈಲ್ಡ್ ಮ್ಯಾರೇಜ್ ಬರುತ್ತೆ. ಇಲ್ಲಿ ಮಂಡ್ಯದಲ್ಲಿ ನಿಮ್ಗೆ ಯಾರು ಗೊತ್ತಿಲ್ಲ ಅನ್ಸುತ್ತೆ, 1,000 ಜನ ಗಂಡು ಮಕ್ಕಳಿದ್ರೆ ಬರೀ 800 ಜನ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು ಸಿಗ್ತಾ ಇಲ್ಲ, ಮದುವೆಗೆ ಹೆಣ್ಮಕ್ಳೇ ಸಿಗಲ್ಲ, ತಾಪತ್ರ ಆಗಿದೆ. ಆಮೇಲೆ ರೈತ ಅಂದ್ರೆ ಹೆಣ್ಮಕ್ಳ ಕೊಡಲ್ಲ ಅಂತಾರೆ ಇವಾಗ. ಅದಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ಅವರು ಮದುವೆ ಆದ ರೈತರ ಮದುವೆ ಇಷ್ಟು ದುಡ್ಡು ಕೊಡ್ತೀರಿ ಅಂತ. ಇದೆಲ್ಲ ಯಾಕ್ರಿ, ಯಾಕೆ ಕೊಡ್ಬೇಕ್ರಿ? ನಾವು ಹೆಣ್ಣಿಗೆ ಎಣ್ಣೆ ಮೋಸ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ಗಳು 5 ಜನ ಡಾಕ್ಟರ್ ಇನ್ವಾಲ್ವ್ ಆಗಿದೆ. ಅದರಲ್ಲಿ 3 ಜನ ಅರೆಸ್ಟ್ ಮಾಡ್ತಿದ್ವಿ, ಬೇಲಾಗಿದ್ದಾರೆ, ಇಬ್ಬರು ತಪ್ಪಿಸ್ಕೊಂಡಿದ್ದಾರೆ. ಎಲ್ಲ ನೋವಿಂದ ಹೇಳ್ತೀನಿ. ಹೆಣ್ಣು, ಭಾರತ ಮಾತಾ ಹೆಣ್ಣು, ಕರ್ನಾಟಕ ಮಾತಾ ಹೆಣ್ಣು, ಈ ಭೂತಾಯಿ ಹೆಣ್ಣು ಯಾಕೆ, ಅದ್ರ ಬಗ್ಗೆ ನಿಮ್ಗೆ ಅಷ್ಟು ಏನು ಈ ಭಾವನೆ ಇಟ್ಕೊಂಡಿದ್ದೀರ? ನಮ್ಮಮ್ಮ ನಮ್ಗೆ ಬರ್ತಾ ಇರಲಿಲ್ಲ, ನಮ್ಮಮ್ಮನ ಅವಾಗ ಸಾಯಿಸಿದ್ರೆ, ನಿಮ್ಮಮ್ಮನ್ನು ಸಾಯಿಸಿದ್ರೆ ನೀವ್ಯಾರು ಬರ್ತಾ ಇರಲಿಲ್ಲ. ಆ ಹೆಣ್ಣು ಭ್ರೂಣನ ಸಾಯಿಸ್ಬಿಟ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೆಣ್ಣು ಈಸ್ ಮೋರ್ ಪವರ್ಫುಲ್ ದೆನ್ ಮೆನ್. ಇವಾಗ ಹೆಣ್ಣು ಮಕ್ಕಳು ಜಾಸ್ತಿ ಪವರ್ ಆಗಿದ್ದಾರೆ, ಗನ್ ಹಿಡ್ಕೊಂಡು ಮಿಲಿಟರಿ ಯುದ್ಧ ಮಾಡ್ತಾ ಇದ್ದಾರೆ, ಫ್ಲೈಟ್ ಮಾಡ್ತಾ ಇದ್ದಾರೆ. ಆ ದುರಾದೃಷ್ಟ, ಆ ಕರಪ್ಷನ್ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಇವಾಗ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇದೆ. ಅದು ಆಗ್ಬಾರ್ದು ಅಂದ್ರೆ ನೀವು ಎಲ್ಲರೂ ಮನಸ್ಸು ಮಾಡಬೇಕು. ಈ ಒಂದು ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತವನ್ನ ನಾನು ನಿಮ್ ಜೊತೆಗಿದ್ದೀನಿ.